ಹೆಲೋ ವೀಕ್ಷಕರೇ, ನಮಸ್ಕಾರ. ಇವತ್ತು ನಾನು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೇಗೆ ಹೋಗೋದು ಅಂತ ಹೇಳ್ಕೊಡ್ತಿದ್ದೀನಿ, ಆಯಿತಾ. ಇದು ಮೈಸೂರಿಂದ 59 ಕಿಲೋಮೀಟ್ರು. ಫಸ್ಟು ನೀವು ಮೈಸೂರಲ್ಲಿ ಸಬರ್ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಸೊ ಬೆಳಗ್ಗೆ 6 ಗಂಟೆಗೆ ಡೈರೆಕ್ಟ್ ಬಸ್ ನಿಮಗೆ ಸಿಗುತ್ತೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗುವಂಥದ್ದು. ಸೊ ನಾವು ಹೋಗಿದ್ದು 7:30 ಬಸ್ಸಿಗೆ. ಸೊ 7:30 ಬಸ್ಸಿಗೆ ಹೋದಾಗ ಮಹಿಳೆಯರಿಗೆ ಫ್ರೀ ಟಿಕೆಟ್ ಇರುತ್ತೆ, ಪುರುಷರಿಗೆ 72 ರೂಪಾಯಿ ಬಸ್ ಚಾರ್ಜ್ ಇರುತ್ತೆ. ಅಲ್ಲಿ 1 ಅವರ್ ಜರ್ನಿ ಇರುತ್ತೆ. ನೀವು ಸೀದಾ ಸಬರ್ ಬಸ್ ಸ್ಟ್ಯಾಂಡಿಂದ ಗುಂಡ್ಲುಪೇಟೆ ತಲುಪಾದ್ಮೇಲೆ ನೀವು ಗೋಪಾಲ ಸ್ವಾಮಿ ಬೆಟ್ಟ ಅಂತ ಬಸ್ ಸಿಗುತ್ತೆ. ಅದು 475ರಿಂದ 515 ಹೀಗೆ ಬಸ್ ನಂಬರ್ ಇರುತ್ತೆ. ಅದು ಒಂದು ಅರ್ಧ ಗಂಟೆ ಪ್ರಯಾಣ. ಅಲ್ಲಿ ಸುತ್ತಮುತ್ತಲಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮಗೆ ಸೂರ್ಯಕಾಂತಿ ಪ್ಲ್ಯಾಂಟೇಷನ್ ಎಲ್ಲ ಸಿಗುತ್ತೆ. ನೆಕ್ಸ್ಟು ಅಲ್ಲಿ ನಿಮಗೆ 30 ರೂಪಾಯಿ ಬಸ್ ಚಾರ್ಜ್ ಇರುತ್ತೆ. 30 ಮಿನಿಟ್ಸ್ ಜರ್ನಿ ಇರುತ್ತೆ. ಅಲ್ಲಿಂದ ಹೋದಾಗ ಫಾರೆಸ್ಟ್ ಗೇಟಿಗೆ ನಿಮ್ಮನ್ನು ನಿಲ್ಲಿಸ್ತಾರೆ. ಅಲ್ಲಿ ತುಂಬ ಅಂಗಡಿಗಳಿವೆ. ಬೋಂಡ, ಬಜ್ಜಿ, ಬೆಳಗಿನ ತಿಂಡಿ, ಚಿತ್ರಾನ್ನ, ಪುಳಿಯೋಗರೆ ಹೀಗೆಲ್ಲ ಬೇಕಾದರೆ ನಿಮಗೆ ಅವೈಲೇಬಲ್ ಇರುತ್ತೆ. ಅಲ್ಲಿ ಯಾವುದೇ ಪ್ಲಾಸ್ಟಿಕ್ ತೊಗೊಂಡು ಹೋಗೋಕ್ಕೆ ಒಳಗಡೆ ಅವಕಾಶ ಇರಲ್ಲ. ನೀವು ಹೋದಾಗ ಫಾರೆಸ್ಟ್ ಗೇಟಲ್ಲಿ ಲೈನ್ ಹಚ್ಚಿ ನಿಲ್ಲಬೇಕಾಗಿರತ್ತೆ. ತುಂಬ ಜನ ಬಂದಿರ್ತಾರೆ. ಸೊ ಲೈನಿಂದ ಹೋಗಬೇಕಾಗಿರತ್ತೆ. ನಿಮಗೆ ಅಲ್ಲಿ ಮತ್ತೆ ಟಿಕೆಟ್ ತೊಗೋಬೇಕಾಗಿರತ್ತೆ. ಮಹಿಳೆಯರಿಗೆ ಅಲ್ಲಿ ಕೂಡ ಫ್ರೀ ಇರುತ್ತೆ. ಪುರುಷರಿಗೆ 30 ರೂಪೀಸ್ ಹೋಗಬೇಕಾದ್ರೆ ಮತ್ತು ಬರಬೇಕಾದ್ರೆ ಸೇರಿ ಒಟ್ಟು 60 ರೂಪಾಯಿಯನ್ನು ತಗೊತಾರೆ. ಅಲ್ಲಿ ಆನ್ಲೈನ್ ಪೇಮೆಂಟ್ ಇರೋಲ್ಲ. ನೀವು ಸೀದಾ ಕ್ಯೂವಿಂದ ಮುಂದೆ ಹೋಗಿ ಮತ್ತು ಅಲ್ಲಿ ಪ್ಲಾಸ್ಟಿಕ್ನ ಚೆಕ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಲೈನಲ್ಲಿ ಮುಂದೆ ಹೋದಾಗ ನಿಮಗೆ ಮತ್ತೆ ಬಸ್ಸಲ್ಲಿ ಲೈನಿಂದ ಹತ್ತಿ ನೀವು ಸೀದಾ ಗೋಪಾಲಸ್ವಾಮಿ ದೇವಸ್ಥಾನ ತಲುಪ್ಬೋದು. ಅದೇ ರೀತಿ ನಿಮಗೆ ಜೀಪ್ ಕೂಡ ಅವೈಲೇಬಲ್ ಇದೆ. ಜೀಪಿಗೆ ಪರ್ ಪರ್ಸನ್ 800 ರೂಪಾಯಿ, ಓಕೆನಾ. ನೆಕ್ಸ್ಟು ನೀವು ಗೋಪಾಲಸ್ವಾಮಿ ಟೆಂಪಲ್ ಹೋದ್ರಿ, ಆವಾಗ ನಿಮಗೆ ವಾಶ್ರೂಮಿಗೆ ಏನಾದರೂ ಹೋಗ್ಬೇಕನ್ನಿಸ್ತು, ಆವಾಗ ಅಲ್ಲಿ 10 ರೂಪಾಯಿ ಪೇ ಮಾಡಿ ಹೋಗಿ ಬರಬೇಕಾಗತ್ತೆ. ಅದಾದ ನಂತರ ನೀವು ಸೀದಾ ಮೆಟ್ಲು ಹತ್ಕೊಂಡು ಬಂದು ದರ್ಶನ ಮುಗಿಸಿ ಆರಾಮಾಗಿ ನೇಚರ್ನ ಒಂದು ಸೊಬಗನ್ನು ನೋಡಿ ನೆಕ್ಸ್ಟು ಮಧ್ಯಾಹ್ನ ಟೈಮಿಗೆ 12:30ಗೆ ಊಟ ಶುರುವಾಗುತ್ತೆ. ಅಲ್ಲಿ ಪ್ರಸಾದವನ್ನು ತಿಂದು ಕೈ ತೊಳೆದು ಸುತ್ತಮುತ್ತಲಿನ ನೇಚರ್ ನೋಡಿ ದೂರದಲ್ಲಿ ನಿಮಗೆ ಒಂದು ಆನೆ ಕೂಡ ಕಾಣಿಸುತ್ತೆ. ನಾವು ಹೋದಾಗ ಕಾಣಿಸಿತ್ತು. ಮತ್ತು ಜಿಂಕೆ ಕೂಡ ಕಾಣಿಸುತ್ತೆ. ಪಕ್ಷಿಗಳೆಲ್ಲ ಹೀಗೆ ಕಾಣಿಸುತ್ತೆ. ಮತ್ತು ಅಲ್ಲಿ ಯಾವಾಗಲೂ 365 ದಿನವೂ ಹಿಮ ಪ್ರದೇಶ ಆಗಿರೋದ್ರಿಂದ ಇದು ಚಾಮರಾಜ ಡಿಸ್ಟಿಕ್ಕು ಮತ್ತು ಗುಂಡ್ಲುಪೇಟೆ ತಾಲೂಕಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ. ಹಾಗೆ ನೀವು ಮತ್ತು ವಾಪಸ್ ಬರಬೇಕಂದ್ರೆ 4 ಗಂಟೆ ಕ್ಲೋಸ್ ಆಗುತ್ತೆ. ಸೊ 8:30ಗೆ ಶುರುವಾಗಿ 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದಾದಮೇಲೆ ಯಾರಿಗೂ ಹೋಗೋ ಅವಕಾಶ ಇರಲ್ಲ. ಅಲ್ಲಿ ತುಂಬ ಚೆನ್ನಾಗಿದೆ ಪ್ರದೇಶ. ಡೆಫಿನೆಟ್ಟಾಗಿ ಹೋದರೆ ಖುಷಿ ಪಡ್ತೀರಾ. ಫೋಟೋಶೂಟಿಗೆಲ್ಲ ತುಂಬಾ ಚೆನ್ನಾಗಿದೆ ಹಿಮ ಪ್ರದೇಶ. ಮತ್ತು ನೀವು ಆರಾಮಾಗಿ ಹೋಗಿ ಬರ್ಬೋದು. ನಿಮಗೆ ನೀರಿನ ಕುಡಿಯಲು ಕೂಡ ಅಲ್ಲಿ ಅವಕಾಶ ಇದೆ. ವಾಟರ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ನೀವು ಅನ್ನದಾನ ಕೂಡ ಮಾಡ್ಬೋದು. ಅಲ್ಲಿ ಆ ಅವಕಾಶ ಕೂಡ ಇದೆ. ಹೆಸರು ಬರೆಸಿ ಬರ್ಬೋದು. ಹಾಗೆ ನಿಮಗೆ ಯಾವುದಾದ್ರೂ ಗೊಂದಲವಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ, ಓಕೆನಾ. ಇಷ್ಟು ಸಮಯ ತನಕ ಕೇಳಿದ್ದಕ್ಕೆ ಧನ್ಯವಾದಗಳು. ಇನ್ನೇನಾದ್ರು ಕನ್ಫ್ಯೂಷನ್